ಆತ್ಮೀಯ ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಆರ್ಫಿ ಇನ್ಫೋ 99 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೇಣುಕಾ ಪ್ರಸಾದ್. ಇಂದಿನ ತರಗತಿಯಲ್ಲಿ ನಾವು ದಕ್ಷಿಣ ಭಾರತದ ರಾಜ್ಯ ಮನೆತನಗಳಲ್ಲಿ ಪ್ರಮುಖವಾದ ಮತ್ತೊಂದು ರಾಜ್ಯ ಮನೆತನ ಕಲ್ಯಾಣದ ಚಾಲುಕ್ಯರು. ಕಲ್ಯಾಣದ ಚಾಲುಕ್ಯರ ಕುರಿತು ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಹಾಗೆ ಈ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬೆಲ್ಲೈಕನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಹೇಳುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ಕಲ್ಯಾಣದ ಚಾಲುಕ್ಯರು. ರಾಷ್ಟ್ರಕೂಟರ ನಂತರ ಚಾಲುಕ್ಯ ವಂಶದವರು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರು. ಇವರು ಕಲ್ಯಾಣದ ಚಾಲುಕ್ಯರು. ಇವರ ರಾಜಧಾನಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಆಗಿತ್ತು. ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ಅರಸ 6ನೇ ವಿಕ್ರಮಾದಿತ್ಯ. 6ನೇ ವಿಕ್ರಮಾದಿತ್ಯನು ಕಲ್ಯಾಣದ ಚಾಲುಕ್ಯದ ಅತಿ ಶ್ರೇಷ್ಠ ಚಕ್ರವರ್ತಿ. ಇವನು ಸುದೀರ್ಘ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ನಾಡು ಅಭಿವೃದ್ಧಿ ಕಂಡಿತು. ಇವನು ಚಾಲುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸಿದನು. ವಿಕ್ರಮಾದಿತ್ಯನು ಅನೇಕ ವಿದ್ವಾಂಸರಿಗೆ ಆಶ್ರಯವನ್ನು ನೀಡಿದ್ದನು. ಈತನ ಆಶ್ರಯ ಪಡೆದಿದ್ದ ಪಂಡಿತ ಬಿಲ್ಹಣನು ವಿಕ್ರಮಾಂಕ ದೇವಚರಿತ ಎಂಬ ಮಹಾಕಾವ್ಯವನ್ನು ರಚಿಸಿದನು. ಇದರಲ್ಲಿ ವಿಕ್ರಮಾದಿತ್ಯನ ಜೀವನ ವೃತ್ತಾಂತವಿದೆ. ವಿಜ್ಞಾನೇಶ್ವರ ಆಸ್ಥಾನದ ಇನ್ನೊಬ್ಬ ಶ್ರೇಷ್ಠ ವಿದ್ವಾಂಸ ಮಿತಾಕ್ಷರ ಸಂಹಿತೆ ಈತನ ಕೃತಿ. ಇದು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆಂದೇ ಮನ್ನಣೆ ಪಡೆದಿದೆ. ಮತ್ತೊಬ್ಬ ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ಅರಸನೆಂದರೆ ಮುಮ್ಮಡಿ ಸೋಮೇಶ್ವರ. ವಿಕ್ರಮಾದಿತ್ಯನ ಮಗನಾದ ಮುಮ್ಮಡಿ ಸೋಮೇಶ್ವರನ ಕಾಲದಲ್ಲಿ ಸಾಮ್ರಾಜ್ಯದಲ್ಲಿ ಶಾಂತಿ ಸಮೃದ್ಧಿ ನೆಲೆಗೊಂಡಿತ್ತು. ರಾಜನ ಒಲವು ಸಾಹಿತ್ಯ ಕಲೆಗಳ ಕಡೆಗಿತ್ತು. ಇವನು ಮನೋಸಲ್ಲೋಸ ಎಂಬ ಖ್ಯಾತ ಸಂಸ್ಕೃತ ಗ್ರಂಥವನ್ನು ರಚಿಸಿದನು. ಇದರಲ್ಲಿ ಸರ್ವಶಾಸ್ತ್ರಗಳು ಅಡಗಿದೆ. ಸೋಮೇಶ್ವರನು ಮಹಾನ್ ವಿದ್ವಾಂಸನಾಗಿದ್ದು ಸರ್ವಜ್ಞ ಚಕ್ರವರ್ತಿ ಎಂದೇ ಪ್ರಖ್ಯಾತಗೊಂಡಿದ್ದನು. ಸಾಹಿತ್ಯ. ಕವಿ ಚಕ್ರವರ್ತಿ ಎಂಬ ಬಿರುದು ಗಳಿಸಿದ ರನ್ನನು ಸಾಹಸಭೇಮ ವಿಜಯ ಎಂಬ ಕೃತಿಯನ್ನು ರಚಿಸಿದ. ಅದಕ್ಕೆ ಗದಾಯುದ್ಧ ಎಂದು ಸಹ ಕರೆಯಲಾಗುತ್ತದೆ. ಪಂಪ, ಪೊನ್ನ, ರನ್ನ ಕನ್ನಡ ಸಾಹಿತ್ಯದ ರತ್ನಾತ್ರಯರೆಂದೇ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ವಚನ ಸಾಹಿತ್ಯ ಚಾಲುಕ್ಯರ ಕಾಲದ ವಿಶಿಷ್ಟ ಕೊಡುಗೆಯಾಗಿದೆ. ವಚನಕಾರರು ಸರಳ ಕನ್ನಡದಲ್ಲಿ ವಚನಗಳನ್ನು ಬರೆದರು. ಜೇಡರ ದಾಸಿಮಯ್ಯ, ಬಸವಣ್ಣ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಚನ್ನಬಸವಣ್ಣ, ಸಿದ್ದರಾಮ, ಮಡಿವಾಳ ಮಾಚಯ್ಯ ಇವರು ಈ ಕಾಲದ ಪ್ರಮುಖ ವಚನಕಾರರಾಗಿ ಕಂಡುಬಂದರು. ವಾಸ್ತುಶಿಲ್ಪ. ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅನೇಕ ದೇವಾಲಯಗಳು ನಿರ್ಮಾಣವಾದವು. ಅವು ಲಲಿತ ಕಲೆಗಳಿಗೂ ಕೇಂದ್ರವಾಗಿ ಮಾರ್ಪಾಡುಗೊಂಡಿದ್ದವು. ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹದೇವ ದೇವಾಲಯ ಈ ಕಾಲದ ಅತ್ಯುತ್ತಮ ವಾಸ್ತುಕೃತಿ. ಇದನ್ನು ಅಲ್ಲಿನ ಶಾಸನವೊಂದು ದೇವಾಲಯಗಳ ಚಕ್ರವರ್ತಿ ಎಂದೇ ವರ್ಣಿಸಿದೆ. ಕಾಲಗಣನೆ. ಈ ಕಾಲಗಣನೆ ಎಂಬಂಥ ಕಂಟೆಂಟ್ಗಳ ಮೇಲೆ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೇ ಕೇಳಲಾಗುತ್ತದೆ. ಉದಾಹರಣೆಗೆ ವಂದಿಸಿ ಬರೆಯಿರಿ ಎನ್ನುವಂಥ ಪ್ಯಾಟರ್ನಲ್ಲಿ, ಅದೇ ರೀತಿ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ, ಮೊದಲಿನಿಂದ ಕೊನೆಯವರೆಗೂ, ಕೊನೆಯಿಂದ ಮೊದಲಿನವರೆಗೂ ಎನ್ನುವಂತಹ ವಿಧದ ಪ್ರಶ್ನೆಗಳಲ್ಲಿ ಈ ಕಾಲಗಣನೆ ಎಂಬಂಥ ಅಂಶಗಳ ಆಧಾರದ ಮೇಲೆ ಪ್ರಶ್ನೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುತ್ತದೆ. ಆ ಒಂದು ಉದ್ದೇಶದಿಂದಾಗಿ ಪ್ರಮುಖ ಕಲ್ಯಾಣ ಚಾಲುಕ್ಯರ ಕಾಲಗಣನೆಗಳನ್ನು ತೆಗೆದುಕೊಂಡು ಒಂದು ಸ್ಲೈಡನ್ನು ಮಾಡಿದ್ದೇನೆ. ಅವುಗಳು ರಾಷ್ಟ್ರಕೂಟರ ಆಳ್ವಿಕೆಯ ಕಾಲ. ಕಲ್ಯಾಣ ಚಾಲುಕ್ಯರ ಆಳ್ವಿಕೆಯ ಕಾಲ ಸುಮಾರು 750ರಿಂದ 950ರವರೆಗೆ ಅಂತೇಳಿ. ನಂತರ 3ನೇ ಗೋವಿಂದನ ಆಡಳಿತಾವಧಿ 793ರಿಂದ 814. ಅಮೋಘವರ್ಷ ನೃಪತುಂಗನ ಕಾಲ 814ರಿಂದ 878. ಮುಮ್ಮಡಿ ಕೃಷ್ಣ 939ರಿಂದ 967. 6ನೇ ವಿಕ್ರಮಾದಿತ್ಯ 1076ರಿಂದ 1127. ಚಾಲುಕ್ಯ ವಿಕ್ರಮ ಶಕೆ 1076. ಮುಮ್ಮಡಿ ಸೋಮೇಶ್ವರ 1127ರಿಂದ 1137ರವರೆಗೆ. ಈ ಕಾಲಗಣನೆಯನ್ನು ಅಂಶಗಳನ್ನು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ನೆನಪಿನಲ್ಲಿಡುವುದು ಸೂಕ್ತವಾಗಿದೆ.